ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ರೀಲ್ಸ್ ಮಾಡ್ತಿದ್ರೆ ಅಥವಾ ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ವಿಡಿಯೋ ಮಾಡ್ತಿದ್ರೆ, ಇಲ್ಲಾಂದ್ರೆ ಯೂಟ್ಯೂಬ್ನಲ್ಲಿ ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡ್ತಾ ಇದ್ರೆ ನಿಮ್ಮೊಂದು ವಾಯ್ಸ್ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂದ್ರೆ ಇವಾಗ ಕೆಳಗಡೆ ನಾನು ತೋರಿಸ್ತೇನೆ ನೋಡಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೀತಿ ಏನಾದರೂ ಕೆಟ್ಟದಾಗಿ ವಾಯ್ಸ್ ಬರ್ತಾ ಇದ್ರೆ ಅದನ್ನ ಯಾವ ರೀತಿ ನಾಯ್ಸ್ನ ರಿಮೂವ್ ಮಾಡೋದು, ಮತ್ತೆ ನಿಮ್ಮ ಒಂದು ಆಡಿಯೋನ ಪ್ರೊಫೆಷ್ನಲ್ ಆಗಿ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿರೋ ಹಾಗೆ ಯಾವ ರೀತಿ ಕ್ವಾಲಿಟಿಯಾಗಿ ಎಡಿಟ್ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಯಾಕಂದ್ರೆ ಈ ವಿಡಿಯೋನ ಫುಲ್ ಏನಾದ್ರು ನೋಡಿ ಮತ್ತೆ ನಿಮಗೂ ಅರ್ಥ ಆಗುತ್ತೆ ಯಾವ ರೀತಿ ಮೈಕ್ ಇಲ್ದೇನೂ ಸಹ ಒಂದು ಪ್ರೊಫೆಷ್ನಲ್ ರೀತಿಯಲ್ಲಿ ನಿಮ್ಮೊಂದು ಆಡಿಯೋನ ಎಡಿಟ್ ಮಾಡ್ಕೊಳ್ಬೋದು. ಹೌದು ಗೈಸ್, ನಾನೊಂದು ಸೀಕ್ರೆಟ್ ಅಪ್ಲಿಕೇಶನ್ನ ತೊಗೊಂಡ್ಬಂದಿದ್ದೀನಿ. ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ಫ್ರೀಯಾಗಿ ಯಾವುದೇ ರೀತಿ ಅಮೌಂಟ್ನ ಪೇ ಮಾಡದೆ ನಿಮ್ಮೊಂದು ಆಡಿಯೋನ ಪ್ರೊಫೆಷ್ನಲ್ ರೀತಿಯಲ್ಲಿ ಎಡಿಟ್ ಮಾಡ್ಕೊಳ್ಬೋದು. ಬನ್ನಿ ಗೈಸ್, ಯಾವ ಒಂದು ಆ್ಯಪ್ ಅದು, ಅದನ್ನು ಹೇಗೆ ಯೂಸ್ ಮಾಡೋದು, ಯಾವ ರೀತಿ ನಾಯ್ಸ್ನ ರಿಡಕ್ಷನ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿಬಿಡಿ. ಯಾಕಂದರೆ ನೀವು ಮಾಡೋ ಒಂದು ಲೈಕ್, ಒಂದು ಕಾಮೆಂಟ್ ನನಗೆ ತುಂಬ ಮೋಟಿವೇಟ್ ಆಗುತ್ತೆ. ಓಕೆ ಗೈಸ್, ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಲೇಸ್ಟೋರಿಗೆ ಬನ್ನಿ. ಪ್ಲೇಸ್ಟೋರಿಗೆ ಬಂದುಬಿಟ್ಟು ಆಡಿಯೋ ವಿಡಿಯೋ ನಾಯ್ಸ್ ರಿಡಿಕ್ಟರ್ ಅಂತ ಸರ್ಚ್ ಮಾಡಿ. ಓಕೆನಾ? ಸರ್ಚ್ ಮಾಡಿ ಆದಮೇಲೆ ಈ ಥರ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಡೌನ್ಲೋಡ್ ಮಾಡಿದ್ದೀನಿ, ಓಪನ್ ಮಾಡ್ತೀನಿ. ಓಕೆ, ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆನಾ? ಸ್ವಲ್ಪ ಏನಾದರೂ ಪರ್ಮಿಷನ್ ಕೇಳಿದರೆ ಅದಕ್ಕೆಲ್ಲ ಅಲೌ ಮಾಡಿ. ಆಮೇಲೆ ಇಲ್ಲಿ ಏನಂದರೆ ನೋಡ್ಬೋದು, ಮೊದಲನೇದಾಗಿ ನಾಯ್ಸ್ ರಿಡಿಕ್ಟರ್ ಅಂತ ಇದೆ. ಆಮೇಲೆ ಕ್ಲಿಪ್ ಮ್ಯೂಸಿಕ್ನ ಆ್ಯಡ್ ಮಾಡಿ, ಅಂದರೆ ನೀವು ಸಾಂಗ್ ಮೂಲಕ ಏನಾದರೂ ರೆಕಾರ್ಡ್ ಮಾಡಿರ್ತಾರಲ್ಲ ಅದನ್ನು ಕೂಡ ಇಲ್ಲಿ ಆಡಿಯೋನ ರಿಮೂವ್ ಮಾಡ್ಬೋದು, ಮತ್ತು ಆಡಿಯೋ ಕೂಡ ರೆಕಾರ್ಡ್ ಮಾಡ್ಕೊಳ್ಬೋದು. ರೆಕಾರ್ಡ್ ಮಾಡಿ ಇಲ್ಲಿ ನಾಯ್ಸ್ ರಿಡಕ್ಷನ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಸಿಂಪಲ್ಲಾಗಿ ನಾನು ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ, ಅಂದರೆ ಇಲ್ಲಿ ಆಡಿಯೋನ ಅಪ್ಲೋಡ್ ಮಾಡ್ಬೋದು ಮತ್ತು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಓಕೆನಾ? ಇವಾಗ ನಾನು ಮೊದಲನೇದಾಗಿ ಹೇಳಿಬಿಡ್ತೀನಿ. ನೀವೇನಾದರೂ ಯಾವುದೋ ಒಂದು ವಿಡಿಯೋದಾಗಲಿ ಅಕಸ್ಮಾತ್ ಯಾವುದೋ ಒಂದು ಆಡಿಯೋದಾಗಲಿ ಏನಾದರೂ ನಾಯ್ಸ್ನ ರಿಡಿಕ್ಟರ್ ಮಾಡೋದಿದ್ರೆ ಮೊದಲು ಅದನ್ನು ಎಡಿಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಎಲ್ಲೆಲ್ಲಿ ನಿಲ್ಲಿಸಿರ್ತೀರಲ್ಲ, ಸೊ ಅದನ್ನೆಲ್ಲ ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಡು ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಹಾಕಬೇಡಿ. ಸೊ ವಿಡಿಯೋ ಹೇಗಿರುತ್ತೆ ಹಾಗೆ ಎಡಿಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡ್ಕೊಂಡು ಬಂದು ಇಲ್ಲಿ ನಾಯ್ಸ್ ರಿಡಕ್ಷನ್ ಮಾಡಿ. ನಾಯ್ಸನ್ನು ರಿಡಕ್ಷನ್ ಮಾಡಿದರೆ ನಿಮಗೆ ಏನಾಗುತ್ತೆ ಅಂದರೆ ವಿಡಿಯೋ ಹಿಂದೆ ಮುಂದೆ ಆಗಲ್ಲ. ನೀವು ಯಾವಾಗ ಮಾತಾಡ್ತಿರಲ್ಲ, ಸೊ ಆವಾಗಲೇ ನಿಮ್ಮ ಒಂದು ವಾಯ್ಸ್ ಜೊತೆಗೇ ನೀವು ಮಾತಾಡೋ ಲಿಪ್ ಸಿಂಕ್ ಆಗುತ್ತೆ, ಇಲ್ಲಾಂದ್ರೆ ಸಿಂಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಮೊದಲು ಎಡಿಟ್ ಮಾಡಿ ಅದರ ಬ್ಯಾಕ್ಗ್ರೌಂಡಲ್ಲಿ ಏನೋ ಮ್ಯೂಸಿಕನ್ನು ಹಾಕಬೇಕು. ಸೊ ಸಿಂಪಲ್ಲಾಗಿ ನಾನು ಇವಾಗ ಒಂದನ್ನು ಹಾಕಿ ತೋರಿಸ್ತೀನಿ. ಓಕೆನಾ? ಈ ರೀತಿ ನೀವು ಯಾವ ಒಂದು ವಿಡಿಯೋನ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಪ್ರೊಸೆಸಿಂಗ್ ಸ್ಕ್ರೀನ್ ಅಂತ ಬರ್ತಾ ಇದೆ. ಓಕೆನಾ? ಈ ರೀತಿ ಲೋಡಿಂಗ್ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿತೆ. ಓಕೆನಾ? ಓಕೆ ಗೈಸ್ ಸ್ವಲ್ಪ ಲೋಡಿಂಗ್ ಆದಮೇಲೆ ಈ ರೀತಿ ವಿಡಿಯೋ ಎನ್ಹಾನ್ಸ್ ಆಗಿ ಬಂದಿರುತ್ತೆ. ನಾಯ್ಸ್ ಎಲ್ಲ ರಿಡಿಕ್ಟ್ ಆಗಿರುತ್ತೆ. ಓಕೆನಾ? ನಾಯ್ಸ್ ರಿಮೂವ್ ಆಗಿ ಈ ರೀತಿ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ರಿಡಿಕ್ಷನ್ ನಾಯ್ಸ್ 3 ಲೆವೆಲ್ ಇದೆ. ಓಕೆನಾ? ಇಲ್ಲಿ ಒರಿಜಿನಲ್ ಇದೆ. ಸೊ ನಾನು ಫಸ್ಟ್ ನಿಮಗೆ ಒರಿಜಿನಲ್ನ ತೋರಿಸ್ತೀನಿ, ಆಮೇಲೆ ನಾಯ್ಸ್ ರಿಡಿಕ್ಷನ್ ಆದಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಆಮೇಲೆ ವಿಡಿಯೋನ ಹೇಗೆ ಸೇವ್ ಮಾಡೋದು ಅಂತ ತೋರಿಸ್ತೀನಿ. ಓಕೆನಾ? ಇವಾಗ ಒರಿಜಿನಲ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಓಕೆ ಗೈಸ್ ನೋಡ್ಬೋದು, ಮೊದಲಿಗೆಲ್ಲ ಸ್ವಲ್ಪ ಏನೋ ಸ್ವಲ್ಪ ನಾಯ್ಸ್ ಇದೆ. ಓಕೆನಾ? ಇವಾಗ ನಾಯ್ಸ್ ರಿಡಕ್ಷನ್ ಆದಮೇಲೆ ಯಾವ ರೀತಿ ಇದೆ ಅಂತ ನೋಡಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಇಲ್ಲೇ ನೋಡ್ಬೋದು ನೀವು ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ. ಓಕೆನಾ? ಈ ರೀತಿ ಮಾಡ್ಕೊಂಡು ನೀವು ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡ್ಕೊಳ್ಬೋದು. ಮತ್ತು ಇವಾಗ ಸ್ವಲ್ಪ ಲಿಪ್ ಸಿಂಕ್ ಆಗ್ತಾ ಇಲ್ಲ. ನೀವು ಮೊದಲೇ ಎಡಿಟ್ ಮಾಡ್ಕೊಂಡು ಬಂದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಓಕೆನಾ? ಇವಾಗ ನಾನು ಇದನ್ನು ಯಾವ ರೀತಿ ಶೇವ್ ಮಾಡ್ಕೊಂಡು ಅಂತ ಹೇಳ್ತೀನಿ. ಕೆಳಗಡೆ ನೋಡ್ಬೋದು ಇಲ್ಲಿ ಶೇವ್ ಟು ಆಡಿಯೋ ಓನ್ಲಿ, ಶೇವ್ ಟು ವಿಡಿಯೋ ಅಂತ ಇದೆ. ಓಕೆನಾ? ನೀವು ವಿಡಿಯೋನ ಶೇವ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಆಡಿಯೋ ಮಾತ್ರ ಶೇವ್ ಮಾಡ್ಕೊಳ್ಬೋದು. ಸೊ ನಾನು ಇವಾಗ ವಿಡಿಯೋನ ಶೇವ್ ಮಾಡಬೇಕು. ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಶೇವ್ ಆ್ಯಸ್ ವಿಡಿಯೋ ಇದೆ ಅಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ಕರೆಂಟ್ ಬ್ಯಾಲೆನ್ಸ್ನ, ಅಂದರೆ ನೀವು ವಿಡಿಯೋನ ನೋಡಬೇಕಾಗುತ್ತೆ. ಇಲ್ಲಿ ಅಮೌಂಟ್ ಕೇಳ್ತಾ ಇದೆ, ಆದರೆ ನೀವು ಏನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇಲ್ಲಿ ನೋಡ್ಬೋದು ಮೀಡಿಯಮ್ ಲೆವೆಲ್, ಅಂದರೆ ನೀವು ಒಂದು ವಿಡಿಯೋ ಎಷ್ಟು ಲೆಂತ್ ಇದೆಯಲ್ಲ ಅಲ್ಲಿ ಟೈಮ್ ಕೊಟ್ಟಿದೆ, ಮತ್ತು ನಿಮ್ಮ ಕರೆಂಟ್ ಬ್ಯಾಲೆನ್ಸ್ ಎಷ್ಟಿದೆಯಲ್ಲ ಅಷ್ಟೇ ವಿಡಿಯೋ ಸೇವ್ ಆಗುತ್ತೆ ಅಂತ ಅಲ್ಲಿ ಸೆಕೆಂಡ್ಸ್ ಕೊಟ್ಟಿದೆ. ಅಂದರೆ ನಿಮ್ಮ ಹತ್ರ ಇರೋ ಬ್ಯಾಲೆನ್ಸ್ ಇವಾಗ 39 ಸೆಕೆಂಡ್ ಮಾತ್ರ ಡೌನ್ಲೋಡ್ ಆಗುವಷ್ಟಿದೆ. ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ವಿಡಿಯೋ ಎಷ್ಟು ಲೆಂತ್ ಇರುತ್ತಲ್ಲ ಸೊ ಅಷ್ಟು ವಿಡಿಯೋ ನೋಡಬೇಕಾಗುತ್ತೆ. ಓಕೆನಾ? ಇಲ್ಲಿ ವಿಡಿಯೋ ನೋಡಿ ಮತ್ತು ನಿಮಗೆ ಇಲ್ಲಿ ಬ್ಯಾಲೆನ್ಸ್ ಆ್ಯಡ್ ಆಗುತ್ತೆ. ಓಕೆನಾ? ಇವಾಗ ನಾನು ಸಿಂಪಲ್ಲಾಗಿ ಒಂದು ತೋರಿಸ್ಬಿಡ್ತೀನಿ.
ಗೈಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಆದಮೇಲೆ ಕೆಳಗಡೆ ಮತ್ತೆ ಸೇವ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಸೇವ್ ಆಗುತ್ತೆ. ಸೇವ್ ಆಗಲಿಲ್ಲ ಅಂದರೆ ನೀವು ಎಷ್ಟು ನಿಮ್ಮ ವಿಡಿಯೋ ಲೆಂತ್ ಇರುತ್ತಲ್ಲ ಸೊ ಅಷ್ಟು ವಿಡಿಯೋನ ನೋಡಿ ಬ್ಯಾಲೆನ್ಸ್ ಆ್ಯಡ್ ಆದಮೇಲೆ ಮತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿ 100-200% ಸೇವ್ ಆಗುತ್ತೆ. ಈ ರೀತಿ ಸೇವ್ ಮಾಡ್ಕೊಂಡು ನಿಮ್ಮ ಒಂದು ಆಡಿಯೋನ ಪ್ರೊಫೆಷನಲ್ ರೀತಿ ಎಡಿಟ್ ಮಾಡ್ಕೊಳ್ಬೋದು. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.